ಎಲ್ರಿಗೂ ನಮಸ್ಕಾರ. ಐ ಹೋಪ್ ಯಾರಿಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗಲ್ಲಿ ಸೀಟ್ ಅಲಾಟ್ ಆಗಿದೆ ಅವರು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ ಅಂತ. ಬಟ್ ತುಂಬ ಕ್ಯಾಂಡಿಡೇಟ್ಸ್ಗೆ ಒಂದು ಬಿಗ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಸರ್, ಚಾಯ್ಸ್ 1, 2, 3, 4 ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ಬ್ರೋಷರಲ್ಲಿ, ಎರಡು ಚಾಯ್ಸಸ್ಗೆ ಎಸ್ಪೆಷಲಿ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3ಗೆ ಇಟ್ ಈಸ್ ನಾಟ್ ಸೇಮ್ ಇನ್ ದ ಪೋರ್ಟಲ್. ಈಗ ಆಪ್ಷನ್ ಎಂಟ್ರಿ ಯಾರು ಮಾಡ್ತಾ ಇದ್ದಾರೆ, ಈಗ ಯಾರು ಆಪ್ಷನನ್ನು ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಒಂಥರ ಡಿಫ್ರೆಂಟ್ ಆ್ಯಂಡ್ ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಫಾರ್ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3. ಸೊ ಇದರಿಂದ ತುಂಬ ಕ್ಯಾಂಡಿಡೇಟ್ಸ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಈ ಥರ ಇದೆಯಾ, ಇಲ್ಲಿ ನಾವು ಅಂದ್ಕೊಂಡಿದ್ದೆ ಬೇರೆ. ಇವನ್ ನಾನೇನಂದ್ರೆ ಆ್ಯಸ್ ಪರ್ ಇನ್ಫಾರ್ಮೇಷನ್ ಬುಲೆಟಿನ್ ಏನಿದೆ ಅದ್ರ ಪ್ರಕಾರನೇ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಹೇಳಿದ್ದೆ ಇನ್ಫ್ಯಾಕ್ಟ್. ಬಟ್ ಈ ವರ್ಷ ಏನಪ್ಪ ಅಂದರೆ ದರ್ ಈಸ್ ಅ ಬಿಗ್ ಚೇಂಜ್ ಇನ್ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3. ಸೊ ಅದನ್ನು ನಾವು ಫಾಲೋ ಮಾಡಬೇಕಾಗಿದೆ. ಬಟ್ ಅದೇನು ಡಿಫ್ರೆನ್ಸ್ ಅಂತ ಒಂದ್ಸರಿ ಕ್ವಿಕ್ ಆಗಿ ತೋರಿಸ್ಕೊಡ್ತೀನಿ, ಸೊ ದಟ್ ನಿಮ್ಗೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಅದೇ ಒಂದು ರೀಸನ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ಸೊ ನಾನು ಇಲ್ಲೇನು ಮಾಡಿದ್ದೀನಿ, ಎಲ್ಲ 4 ಚಾಯ್ಸಸ್ಗೂ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ನ ತೊಗೊಂಡಿದ್ದೀನಿ ಆ್ಯಸ್ ಪರ್ ಬ್ರೋಷರ್, ಅಂದರೆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಏನು ಕೊಟ್ಟಿದ್ದಾರೆ ಅದು, ಆ್ಯಂಡ್ ಆ್ಯಸ್ ಪರ್ ದ ಆಪ್ಷನ್ ಎಂಟ್ರಿ ಪೋರ್ಟಲ್. ಸೊ ಇದನ್ನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಕಂಪೇರಿಂಗ್ ಆ್ಯಂಡ್ ಫೈಂಡಿಂಗ್ ಔಟ್ ದ ಡಿಫ್ರೆನ್ಸ್. ಸೊ ಇಲ್ಲಿ ಏನು ಕೀ ಡಿಫ್ರೆನ್ಸ್ ಏನಿದೆ ಬಿಟ್ವೀನ್ ದೀಸ್ ಟು ಡಿಫ್ರೆಂಟ್ ಸೋರ್ಸಸ್ ಅಂತ. ಇಲ್ಲಿ ಚಾಯ್ಸ್ 1ನಲ್ಲಿ ನಮಗೇನು ಕನ್ಫ್ಯೂಷನ್ ಇಲ್ಲ ಇನ್ಫ್ಯಾಕ್ಟ್. ಸೊ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಬುಲೆಟಿನಲ್ಲಿ ಆಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಎರಡು ಸೇಮೇ ಇದೆ. ಬಟ್ ನಮಗೆ ಬಿಗ್ ಡಿಫ್ರೆನ್ಸ್ ಕಾಣಿಸ್ತಾ ಇರೋದು ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3ಅಲ್ಲಿ. ದಿಸ್ ಇಸ್ ಓಕೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಬಟ್ ವಿಲ್ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಅಂತ ಇದೆ. ಸೊ ದಟ್ ಈಸ್ ಆಲ್ಸೋ ಸೇಮ್ ಥಿಂಗ್ ಹಿಯರ್. And I will pay the prescribed fee by downloading Challan or whatever mode KA says. Okay, so adu illu hage ide, no worries. If the better option is allotted in the second round, then earlier allotted seat gets cancelled automatically. If better option seat are not allotted in the second round, then earlier allotted seat shall remain in the candidate favor anta. Iga for example nanige college B is allotted but I want to go for A. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾಗ ನಾನು ಏನು ಮಾಡಬೇಕು, ಐ ಹ್ಯಾವ್ ಟು ಡೌನ್ಲೋಡ್ ದ ಚಲನ್ ಆ್ಯಂಡ್ ಐ ಹ್ಯಾವ್ ಟು ಪೇ ದ ಫೀಸ್, ವಾಟ್ ಎವರ್ ಫೀಸ್ ಇಸ್ ದೇರ್ ದಟ್ ಐ ಹ್ಯಾವ್ ಟು ಪೇ. ಅದಾದ ನಂತರ ಏನು, ಐ ಹ್ಯಾವ್ ಟು ವೇಟ್ ಫಾರ್ ದ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡಲ್ಲಿ ಐ ಕ್ಯಾನ್ ಟ್ರೈ ಫಾರ್ ದ ಬೆಟರ್ ಆಪ್ಷನ್ಸ್. ಬೆಟರ್ ಆಪ್ಷನ್ಸ್ ಅಂದರೆ ಈಗ ನಿಮಗೆ ಏನು ಕಾಲೇಜ್ ಅಲಾಟ್ ಆಗಿದೆ ಅದಕ್ಕಿಂತ ಬೆಟರ್, ಅಂದರೆ ಮೇಲೆ ಇರೋಂಥ ಕಾಲೇಜು. ಸೊ ಲಾಸ್ಟ್ ಇಯರ್ ಹೇಗಿತ್ತಂದರೆ ನಿಮಗಿಂತ ಬೆಟರ್ ಇರೋಂಥ ಕಾಲೇಜಸ್ನ ನೀವು ಕೊಡ್ಬೋದಿತ್ತು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ. ಬಟ್ ಈ ಸರಿ ಏನು ಹೇಳ್ತಾನೆ ಅವನು, ಹೈಯರ್ ಆಪ್ಷನ್ಸ್ ಅಂತ ಮೆನ್ಷನ್ ಮಾಡ್ತಾನೆ. ದಿಸ್ ಇಸ್ ಇಲ್ಲಿ ಬೆಟರ್ ಆಪ್ಷನ್ ಆ್ಯಂಡ್ ಹಿಯರ್ ಹಿ ಈಸ್ ಸೇಯಿಂಗ್ ಹೈಯರ್ ಆಪ್ಷನ್. ಹೈಯರ್ ಆಪ್ಷನ್ ಅಂದರೆ ಈಗ ನಾನೊಂದು 10 ಕಾಲೇಜಸ್ ಲಿಸ್ಟ್ ಕೊಟ್ಟಿದ್ದೀನಿ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗಲ್ಲಿ. ಲೆಟ್ಸೇ ನನಗೆ 6ನೇ ಕಾಲೇಜ್ ಅಲಾಟ್ ಆಗಿದೆ. 6ನೇ ಕಾಲೇಜಿಂದ ಮೇಲೆ ಅಂದರೆ ಫಸ್ಟಿಂದ 5th ಇದೆಯಲ್ಲ, ಅವು ಹೈಯರ್ ಆಪ್ಷನ್ ಕಾಲೇಜಸ್. ಅವುಗಳಲ್ಲಿ ಮಾತ್ರ ನಾನೇನು ಮಾಡಬೇಕು, ಚೇಂಜಸ್ ಮಾಡಿ ಅದೇ 5 ಕಾಲೇಜಸ್ಸನ್ನು ಕೊಡಬೇಕು ಇವಾಗ. ಬಟ್ ಅರ್ಲಿಯರ್ ಇಟ್ ವಾಸ್ ನಾಟ್ ಲೈಕ್ ದಟ್. ಸೊ ಬಿಕಾಸ್ ಆಫ್ ದಿಸ್ ಪಾಯಿಂಟ್ ತುಂಬ ಕ್ಯಾಂಡಿಡೇಟ್ಸ್ಗೆ ಕನ್ಫ್ಯೂಷನ್ ಆಗಿರೋದು. ಸೊ ಇದೊಂದು ಕ್ಲಾರಿಫಿಕೇಶನ್ ಸಿಕ್ಕಂಗೆ ಆಯಿತು ನಿಮಗೆ. ಸೊ ಆಮೇಲೆ ಏನಾಗುತ್ತೆ, 6th ಕಾಲೇಜ್ ಅಲಾಟ್ ಆಗಿತ್ತಲ್ವ ನಿಮಗೆ, 7th, 8th, 9th ಆ್ಯಂಡ್ 10th ಕಾಲೇಜ್ ಆಟೋಮೆಟಿಕಲಿ ವಿಲ್ ಬಿ ಡಿಲೀಟೆಡ್. ನೀವು ನೆಕ್ಸ್ಟ್ ರೌಂಡ್ ಹೋಗುವಾಗ 1ರಿಂದ 5 ಏನಿದೆ ಕಾಲೇಜು, ಸೊ ಅದನ್ನು ಮಾತ್ರ ಕೊಡಬೇಕಾಗತ್ತೆ. ಅದನ್ನು ಆರ್ಡರ್ನ ಯು ಕ್ಯಾನ್ ಚೇಂಜ್, ನೋ ವರೀಸ್ ಅಬೌಟ್ ಇಟ್. ಬಟ್ ಯು ಕೆನಾಟ್ ಆ್ಯಡ್ ನ್ಯೂ ಕಾಲೇಜಸ್. ಅರ್ಲಿಯರ್ ಇಟ್ ವಾಸ್ ದೇರ್ ಕುಡ್ ಆ್ಯಡ್ ನ್ಯೂ ಕಾಲೇಜಸ್. ಐ ಡೋಂಟ್ ನೋ ವೈ ದಿಸ್ ಒನ್ ದೇ ಹ್ಯಾವ್ ಮೇಡ್ ಇಟ್. ಬಟ್ ಇಲ್ಲೇನಂದರೆ ಇನ್ನು ಮಿಕ್ಕಿದೆಲ್ಲ ಸೇಮ್ ಇದೆ, ಬಟ್ ಓನ್ಲಿ ದಟ್ ಈಸ್ ದ ಡಿಫ್ರೆನ್ಸ್ ಇಯರ್. ಸೊ ಕಾಂಟ್ ಆ್ಯಡ್ ನ್ಯೂ ಕಾಲೇಜಸ್ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅರ್ಲಿಯರ್ ಇಟ್ ವಾಸ್ ದೇರ್ ನ್ಯೂ ಕಾಲೇಜಸ್, ಅಂದರೆ ನಿಮಗಿಂತ ಮೇಲೆ ಇರೋಂಥ ಕಾಲೇಜಸ್ನ ಆ್ಯಡ್ ಮಾಡೋಂಥ ಒಂದು ಅವಕಾಶ ಇತ್ತು ಟಿಲ್ ಲಾಸ್ಟ್ ಇಯರ್. ಬಟ್ ಈ ವರ್ಷ ಅದು ಇಲ್ಲ. ಓಕೆ, ಸೊ ಓನ್ಲಿ ಹೈಯರ್ ಆಪ್ಷನ್ ಅಂದರೆ ನಾವು ಕೊಟ್ಟಿರೋಂಥ ಕಾಲೇಜಸ್. ಈಗ ನಾನು 10 ಕಾಲೇಜ್ ಏನು ಕೊಟ್ಟಿದ್ದೀನಿ ಫಸ್ಟ್ ರೌಂಡಲ್ಲಿ, ಅದೇ 10 ಕಾಲೇಜಲ್ಲಿ ನನಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದಕ್ಕಿಂತ ಮೇಲೆ ಇರೋಂಥ ಕಾಲೇಜಸ್ಸನ್ನು ಮಾತ್ರ ನಾವು ಸೆಕೆಂಡ್ ರೌಂಡಲ್ಲಿ ಕೊಡಬೇಕು. ದಟ್ ಇನ್ ಡಿಫ್ರೆಂಟ್ ಆರ್ಡರ್ ಆಫ್ ಪ್ರಿಫರೆನ್ಸಸ್. ಸೊ ನೆಕ್ಸ್ಟು ಚಾಯ್ಸ್ 3. ಲಾಸ್ಟ್ ಇಯರ್ ಏನೇನೆಲ್ಲ ಪ್ರಾಕ್ಟೀಸ್ ಇತ್ತು ಆ್ಯಂಡ್ ಆಲ್ಸೋ ದ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವರು. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಬಟ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಬೈ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್. ಈಗ ನನಗೆ ಯಾರು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರು ಕಾಲೇಜ್ ಅಲಾಟ್ ಆಗಿದೆ ಅವ್ರೇನು ಮಾಡ್ಬೋದು, ದೇ ಕ್ಯಾನ್
ರಿಜೆಕ್ಟ್ ದಟ್ ಕಾಲೇಜ್, ನನಗೆ ಈ ಕಾಲೇಜ್ ಅಲಾಟ್ ಆಗಿರೋದು ಬೇಡ, ಐ ವಿಲ್ ಟ್ರೈ ಇನ್ ದ ಸೆಕೆಂಡ್ ರೌಂಡ್ ಅಂತ. ಸೊ ಫ್ರೆಶ್ ಆಗಿ ನೀವು ಟ್ರೈ ಮಾಡ್ಬೋದು, ಅಂದರೆ ಫ್ರೆಶ್ ಲಿಸ್ಟನ್ನು ಕೊಡ್ಬೋದಿತ್ತು. ಬಟ್ ಆಸ್ ಪರ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಇಟ್ ಈಸ್ ನಾಟ್ ಲೈಕ್ ದಟ್. ಈಗ ನಾನೊಂದು 10 ಕಾಲೇಜ್ ಕೊಟ್ಟಿದ್ದೇನೆ ಅನ್ಕೊಳ್ಳಿ, ಲೆಟಸ್ ಅಸ್ಯೂಮ್ ಸೆಕೆಂಡ್ ಕಾಲೇಜ್ ಅಲಾಟ್ ಆಗಿದೆ ಅಂತ ಅನ್ಕೊಳ್ಳೋಣ. 10 ಕಾಲೇಜಲ್ಲಿ ಸೆಕೆಂಡಲ್ಲಿ ಕೊಟ್ಟಿರೋಂಥ ಕಾಲೇಜ್ ಅಲಾಟ್ ಆಗಿದೆ. ಸೊ ಈಗ ಚಾಯ್ಸ್ 3 ನಾನು ಸೆಲೆಕ್ಟ್ ಮಾಡಿದರೆ ಇದು ಹೋಯ್ತು, ಇನ್ನು ಎಷ್ಟು ಉಳ್ಕೊಳ್ತು? 9 ಕಾಲೇಜ್. ಸೊ ಈ 10 ಕಾಲೇಜಲ್ಲಿ ನೌ ಐ ಕ್ಯಾನ್ ಗಿವ್ ಓನ್ಲಿ 9 ಕಾಲೇಜಸ್ ಇನ್ ದ ಸೆಕೆಂಡ್ ರೌಂಡ್. ವಾಟ್ ಎವರ್ ಆರ್ಡರ್ ಯು ವಿಶ್ ಟು ಗಿವ್, ಆರ್ಡರ್ ಏನು ಇಲ್ಲಿ ತೊಂದರೆ ಇಲ್ಲ, ಬಟ್ ನ್ಯೂ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ವಾಟ್ ವಿ ಆರ್ ಸೀಯಿಂಗ್, ಅ ವೆರಿ ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ ಬಿಟ್ವೀನ್ ದೀಸ್ ಟು. ಓಕೆ, ಸೊ ಆಸ್ ಪರ್ ಇನ್ಫಾರ್ಮೇಷನ್ ಬುಲೆಟಿನ್ ಆ್ಯಂಡ್ ಆಸ್ ಪರ್ ಆಪ್ಷನ್ ಎಂಟ್ರಿ ಪೋರ್ಟಲ್ ದ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕನ್ಫರ್ಮಿಂಗ್ ಹಿಯರ್. ಅಂದರೆ ಎರಡು ಮ್ಯಾಚ್ ಆಗ್ತಾ ಇಲ್ಲ, ಹೇಳಿರೋದೊಂದು ಬಟ್ ಇಲ್ಲಿ ಮಾಡ್ತಾ ಇರೋದೊಂದು. ಸೊ ದಿಸ್ ಈಸ್ ರಿಯಲಿ ಅ ವೆರಿ ವಿಯರ್ಡ್ ಥಿಂಗ್ ದಟ್ KE ಈಸ್ ಡೂಯಿಂಗ್. ಓಕೆ, ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ಅಲಾಟೆಡ್ ಅಂತ. ನಾನು ಏನು ಹೇಳಿದ್ದೇನೋ 10 ಕಾಲೇಜಲ್ಲಿ ಒಂದು ಅಲಾಟ್ ಆಗಿಬಿಟ್ಟಿದೆ ನನಗೆ, ಆ ಒಂದನ್ನು ಬಿಟ್ಟು ನೆಕ್ಸ್ಟ್ 9 ಕಾಲೇಜಸ್ಸನ್ನು ಮಾತ್ರ ನಾನು ಕೊಡಬೇಕು. ಯು ಕೆನಾಟ್ ಆ್ಯಡ್ ನ್ಯೂ ಕಾಲೇಜಸ್. ದಿಸ್ ಹ್ಯಾಸ್ ಕ್ರಿಯೇಟೆಡ್ ಕನ್ಫ್ಯೂಷನ್ ಇನ್ ದ ಮೈಂಡ್ಸ್ ಆಫ್ ಕ್ಯಾಂಡಿಡೇಟ್ಸ್. ಬಟ್ ಏನು ಮಾಡೋಕ್ಕಾಗಲ್ಲ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಹೇಳ್ತಾರೆ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಫಾಲೋ ಅಷ್ಟೇ. ಆ್ಯಂಡ್ ರಿಗಾರ್ಡಿಂಗ್ ಚಾಯ್ಸ್ 4, ಐ ಥಿಂಕ್ ದೆರ್ ಈಸ್ ನೋ ಎನಿ ಡಿಫರೆನ್ಸ್ ಬಿಟ್ವೀನ್ ದ ಸ್ಟೇಟ್ಮೆಂಟ್ ಗಿವನ್ in information bulletin and as per option entry portal. ಸೊ ಎರಡರಲ್ಲೂ ಏನು ಹೇಳಿದ್ದಾರೆ ಅದು ಕರೆಕ್ಟ್ ಆಗಿದೆ. ದೇರ್ ಈಸ್ ನೋ ಎನಿ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್. ನೀವು ಕೇಳ್ಬೋದು, ಸರ್ ನಾವು ವಿಚ್ ಒನ್ ವಿ ಹ್ಯಾವ್ ಟು ಫಾಲೋ, ಶುಡ್ ವಿ ಫಾಲೋ ಇನ್ಫಾರ್ಮೇಷನ್ ಬುಲೆಟಿನ್ ಆರ್ ಶುಡ್ ವಿ ಫಾಲೋ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಏನು ಬರ್ತಾ ಇದೆಯಲ್ಲ ಅದನ್ನು ಫಾಲೋ ಮಾಡಬೇಕಾ ಅಂತ. ಬಟ್ ವಿ ಹ್ಯಾವ್ ಟು, ಇವನ್ ರಿಗಾರ್ಡಿಂಗ್ ದಿಸ್ ಫ್ಯೂ ಕ್ಯಾಂಡಿಡೇಟ್ಸ್ ಕಾಲ್ಡ್ KE and inquired and they said that whatever it is appearing in the option entry portal ಅದೇ ಫೈನಲ್ಲು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇಲ್ಲಿ ಏನು ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿದೆ ಅದನ್ನು ಫಾಲೋ ಮಾಡಿ. ಇನ್ನು ಕ್ಯಾಂಡಿಡೇಟ್ಸು ಏನು ಕೇಳ್ತಾ ಇದ್ದಾರೆ ಅಂದರೆ, ಸರ್ ಚಲನ್ನು ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ಆಕ್ಟಿವೇಟ್ ಆಗಿಲ್ಲ ಇನ್ನೂ ಅದು ಅಂತ. ಸೊ ಎಸ್, ಇಟ್ ಈಸ್ ನಾಟ್ ಆಕ್ಟಿವೇಟೆಡ್, ನಾಳೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಅದನ್ನು. ಸೊ ಇನ್ನೂ ತುಂಬ ಕ್ಯಾಂಡಿಡೇಟ್ಸು ಒಂದು ಇನ್ಫಾರ್ಮೇಷನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಸರ್ ಚಲನ್ ಇನ್ನೂ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ. ಚಲನ್ನು ನಾಳೆಯಿಂದ ಡೌನ್ಲೋಡ್ ಆಗುತ್ತಾ, ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮೋಡಲ್ಲೂ ಪೇ ಮಾಡ್ಬೋದು. ಯು ಕ್ಯಾನ್ ಪೇ ಥ್ರೂ ನೆಟ್ ಬ್ಯಾಂಕಿಂಗ್, RTGS, NEFT, ರೈಟ್, ದೇ ಹ್ಯಾವ್ ಮೆನ್ಷನ್ಡ್ ದೇರ್. ಸುಮಾರು ಮೋಡ್ಸ್ ಇದೆ, ಅದರಲ್ಲಿ ಪೇ ಮಾಡ್ಬೋದು. ಇವನು ಆಫ್ಲೈನಲ್ಲಿ ಇದೆ ಅಂದ್ಕೊಳ್ತೀನಿ, ಲಾಸ್ಟ್ ಇಯರ್ ಇತ್ತು ಆ್ಯಕ್ಚುಲಿ, ಬಟ್ KE ಏನೇನು ಹೇಳುತ್ತೆ ಅಂತ ಗೊತ್ತಾಗಲ್ಲ. ದಟ್ ವಿಲ್ ಸಿ, ಅದು ಚಲನ್ ಡೌನ್ಲೋಡ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನಂತ. ಇನ್ನು ಕೆಲವೊಬ್ಬರಿಗೆ ಸೀಟ್ಸೇ ಅಲಾಟ್ ಆಗಿಲ್ಲ ಫಸ್ಟ್ ರೌಂಡಲ್ಲಿ, ಅವ್ರೇನು ಮಾಡಬೇಕು, ಸೆಕೆಂಡ್ ರೌಂಡ್ನ ಅಟೆಂಡ್ ಮಾಡಬೇಕು. ಅಲ್ಲಿ ಅವರು ಫ್ರೆಶ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅವ್ರಿಗೇನು ರೆಸ್ಟ್ರಿಕ್ಷನ್ ಇಲ್ಲ. ಐ ಥಿಂಕ್ ದಿಸ್ ಇಸ್ ಕ್ಲಿಯರ್ ಫಾರ್ ಆಲ್ ಆಫ್ ಯು. ಇದನ್ನ ಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ and I will answer. So with this I will end my video and wish each one of you good luck. Have a good day. Bye bye.